ಎಲ್ಲರಿಗೂ ಕೈಚೀಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದೊಂದು ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಬಿಡುಗಡೆಯಾಗಿದೆ. ಇದರ ಬಗ್ಗೆ ಒಂದು ರಿವ್ಯೂ ಮಾಡಬೇಕು ಅನಿಸಿತು, ಅದಕ್ಕೆ ಬಂದಿದ್ದೇನೆ. ಫಸ್ಟ್ ಡೇ ಫಸ್ಟ್ ಶೋ. ಹಲವು ಸಿನಿಮಾಗಳು ಇದೇ ರೀತಿಯಲ್ಲಿ ಟ್ರೈಲರ್ ಬಿಡುಗಡೆ ಮಾಡುತ್ತದೆ. ಆದರೆ ಈ ಟ್ರೈಲರ್ ನೋಡಿದಾಗ ಹೊಸದೇನೋ ಈ ಸಿನಿಮಾದಲ್ಲಿ ಇರಬಹುದು ಅನಿಸಿತು. ಸಿನಿಮಾದಲ್ಲಿ ಒಂದು ಸಿನಿಮಾವಾಗಿ ಹಲವು ಸಿನಿಮಾಗಳು ಬಂದಿದ್ದರೂ ಇದೊಂದು ಹೊಸ ವಿಚಾರಗಳನ್ನು ಹೊತ್ತು ಬಂದ ಸಿನಿಮಾ ಅನಿಸಿತು. ಆಗಿನ ಸಿನಿಮಾಕ್ಕೂ ಈಗಿನ ಸಿನಿಮಾಕ್ಕೂ ಇರುವ ವ್ಯತ್ಯಾಸ, ಚಿತ್ರರಂಗದಿಂದ ಯಾರೆಲ್ಲ ಬದುಕುತ್ತಿದ್ದಾರೆ ಎನ್ನುವುದರ ಬಗೆಗಿನ ವಿಶ್ಲೇಷಣೆ, ನಿರ್ಮಾಪಕರ ಪರಿಶ್ರಮ, ಈಗಿನ ಕಾಲದ ವಿದ್ಯಮಾನದಲ್ಲಿ ಚಿತ್ರರಂಗದಲ್ಲಿ ಆದ ಬದಲಾವಣೆಗಳ ಬಗ್ಗೆ, ಹಾಗೆ ರೂಢಿಸಿಕೊಂಡು ಬಂದ ಕೆಲವು ನಿಯಮಗಳ ಬಗ್ಗೆ ಈ ಸಿನಿಮಾ ಒಂದು ಹೊಸ ಅಭಿರುಚಿಯ ಚಿತ್ರವಾಗಬಹುದು. ಹಿನ್ನೆಲೆ ದನಿಯಲ್ಲಿ ಪ್ರಕಾಶ್ ರೈ ಈ ಒಂದು ಚಿತ್ರದ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ವಿವರಿಸ್ತಾ ಹೋದರೆ ಹಲವು ಹೊಸ ಮುಖಗಳು ಕಾಣಿಸಿಕೊಂಡಿದೆ. ಗಿಲ್ಲಿ ನಟ ಹಾಗೂ ಕೆಲವು ಹಿರಿಯ ನಟರ ಹೊರತುಪಡಿಸಿ ಹೊಸ ಬಳಗದ ಒಂದೊಳ್ಳೆ ಸಿನಿಮಾದ ನಿರೀಕ್ಷೆ ಮಾಡಬಹುದು. ನಮ್ಮ ಕನ್ನಡ ಚಿತ್ರರಂಗ ಉಳಿಯಬೇಕು, ಅದು ಬೆಳೆಯಬೇಕು. ಬರೀ ಫ್ಯಾನ್ ಇಂಡಿಯಾದ ಗುಂಗಿನಲ್ಲಿ ಹೈ ಬಜೆಟ್ ಹಾಕಿ ವರ್ಷಗಳು ಕಾಯುವ ಬದಲು ಇಂಥ ಹೊಸ ಮತ್ತು ಪ್ರತಿಭಾನ್ವಿತರು ಬಂದು ಚಿತ್ರರಂಗದಿಂದ ಜೀವನ ನಡೆಸುವ ಅದೆಷ್ಟೋ ಕಲಾವಿದರಿಗೆ ಆಸರೆಯಾಗಲಿ ಎಂದು ಹೇಳುತ್ತಾ, ಗಿರೀಶ್ ಜಿ ಇವರ ತಂಡಕ್ಕೆ ಶುಭವಾಗಲಿ. ಫಸ್ಟ್ ಡೇ ಫಸ್ಟ್ ಶೋ.